ಓಂ ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಅರ್ಜುನ ಶ್ರೀಕೃಷ್ಣನನ್ನು ಕೇಳ್ಕೊತಾ ಇದ್ದಾನೆ, ಹೇ ಪುರುಷೋತ್ತಮ ಮತ್ತು ಎಲ್ಲ ಜೀವಿಗಳ ಪಿತ, ಜೀವೇಶ್ವರ, ದೇವದೇವ, ಜಗನ್ನಾಥ, ನಿನ್ನನ್ನು ನೀನೇ ತಿಳಿದುಕೊಳ್ಳಬೇಕು ಮತ್ತು ನಿನ್ನಲ್ಲಿ ಇರತಕ್ಕಂತಹ ಎಲ್ಲ ವೈಶಿಷ್ಟ್ಯಗಳನ್ನು, ನಿನ್ನ ಎಲ್ಲ ವಿಭೂತಿಗಳನ್ನು ಇನ್ನೂ ನಿನಗೆ ವಿಸ್ತಾರವಾಗಿ ತಿಳಿಸು ಅಂತ ಕೇಳ್ಕೊತಾ ಇದ್ದಾನೆ. ಆ ಒಂದು ಹಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ ಅರ್ಜುನ. ಆಗ ಮುಂದುವರೆದು ಮತ್ತೆ ಕೇಳ್ತಾ ಇದ್ದಾನೆ, ಅರ್ಜುನನೇ ಮತ್ತೆ ಕೇಳ್ತಾ ಇದ್ದಾನೆ 17-18ನೇ ಶ್ಲೋಕಗಳಲ್ಲಿ ಏನನ್ನು ಕೇಳ್ತಾನೆ ಅಂತ ನೋಡೋಣ. ಕಥಂ ವಿದ್ಯಾಮಹಂ ಯೋಗಿನ್ ತ್ವಾಂ ಸದಾ ಪರಿಚಿಂತಯನ್ ಕೇಶು ಕೇಶು ಚ ಭಾವೇಶು ಚಿಂತ್ಯೋಸಿ ಭಗವನ್ಮಯ ಅಂತ ಕೇಳ್ತಾ ಇದ್ದಾನೆ. ಅಂದರೆ ನಾನು ನಿನ್ನನ್ನು ತಿಳ್ಕೊಳ್ಬೇಕು, ಯೋಗೇಶ್ವರನಾದಂಥ ನಿನ್ನನ್ನು ನಾನು ತಿಳ್ಕೊಳ್ಬೇಕು ಅಂದರೆ ಯಾವ ಯಾವ ಭಾವಗಳಲ್ಲಿ ನಿನ್ನನ್ನು ಧ್ಯಾನಿಸ್ಲಿ ಅಂತ ಕೇಳ್ತಾ ಇದ್ದಾನೆ. ಯೋಗೇಶ್ವರನಾದಂತಹ ಭಗವಂತನನ್ನು ತಿಳಿಬೇಕು ಅಂತಂದರೆ ನಾವು ಕೂಡ ಸ್ವಲ್ಪ ಯೋಗಶಕ್ತಿಯನ್ನು ಪಡ್ಕೊಳ್ಬೇಕು. ಯೋಗಶಕ್ತಿಯನ್ನು ಹೇಗೆ ಪಡ್ಕೊಳ್ಬೋದು ಅಂತ ಹಿಂದಿನ ಅಧ್ಯಾಯಗಳಲ್ಲಿ ವರ್ಣಿಸಿತ್ತು. ನಮ್ಮ ಇಂದ್ರಿಯಗಳನ್ನು ನಿಗ್ರಹಿಸುವುದರ ಮೂಲಕ ಯೋಗಶಕ್ತಿಯನ್ನು ಪಡ್ಕೊಂಡು ನಾವು ಭಗವಂತನಲ್ಲಿ ಸೇರುವಂಥದ್ದು, ಯೋಗ ಅಂದ್ರೆ ಸೇರುವಂಥದ್ದು ಅಂತ ಎಲ್ಲ ಹಿಂದೆ ತಿಳ್ಕೊಂಡಿದ್ವಿ. ಅದೇ ರೀತಿ ನಾವು ಈ ಯೋಗಶಕ್ತಿಯನ್ನು ಪಡ್ಕೊಳ್ಳೋದ್ರ ಮೂಲಕ ಭಗವಂತನನ್ನು ತಿಳಿಯೋದಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ಹೇಳು, ಅದನ್ನು ಹೇಗೆ ಪಡಿಬೇಕು ಅಂತ ಹೇಳು ಅಂಥೇಳಿ, ನಿನ್ನ ಯಾವ ಭಾವಗಳಿಂದ ನಿನ್ನನ್ನು ಧ್ಯಾನಿಸ್ಲಿ ನಾನು ಅಂತ ಹೇಳಪ್ಪ ಮಹಾನ್ ಭಾವ ಅಂತ ಅರ್ಜುನ ಕೇಳ್ತಾ ಇದ್ದಾನೆ. ಮತ್ತೆ ಮುಂದುವರೆದು ಹೇಳ್ತಾನೆ, ವಿಸ್ತರೇಣಾತ್ಮನೋ ಯೋಗಂ ವಿಭೂತಿಂಚ ಜನಾರ್ದನ ಭೂಯ ಕಥಯ ತೃಪ್ತಿರ್ಹೇ ಶೃಣ್ವತೋ ನಾಸ್ತಿ ಮೇ ಮೃತಂ ಅಂತ ಹೇಳಿದ. ಮುಂದುವರೆದು ಅಂದರೆ ನಿನ್ನನ್ನು ಯೋಗ ಮತ್ತು ವಿಭೂತಿಗಳ ಮಹಿಮೆ ಏನು ಅನ್ನುವಂಥದ್ದನ್ನು ವಿಸ್ತಾರವಾಗಿ ನನಗೆ ನಿನ್ನ ಅಮೃತಮಯವಾದಂಥ ವಾಣಿಯನ್ನು ಎಷ್ಟು ಕೇಳಿದ್ರೂ ತೃಪ್ತಿ ಇಲ್ಲ, ನನಗೆ ಪುನಃ ಹೇಳು. ಹೇ ಜನಾರ್ದನ, ನಿನ್ನ ಯೋಗ ಮತ್ತು ವಿಭೂತಿಗಳ ಮಹಿಮೆಯನ್ನು ಪುನಃ ವಿಸ್ತಾರವಾಗಿ ಹೇಳು. ನಿನ್ನ ಅಮೃತಮಯವಾದಂಥ ವಾಣಿಯನ್ನು ನಾನು ಕೇಳಬೇಕು, ನನಗೆ ಎಷ್ಟು ಕೇಳಿದರೂ ತೃಪ್ತಿ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಯಾಕೆಂದರೆ ಹಿಂದೆ ಶ್ರೀಕೃಷ್ಣ ಏನೇನನ್ನು ಹೇಳಿದನೋ ಅದನ್ನೆಲ್ಲ ಕೇಳಿದ ಮೇಲೆ ಅರ್ಜುನನಿಗೆ ಈ ಭಗವಂತನ ಸೃಷ್ಟಿ ಮತ್ತು ಯೋಗಶಕ್ತಿ, ಭಗವಂತನಲ್ಲಿರ್ತಕ್ಕಂಥ ಅನೇಕ ವಿಭೂತಿಗಳು ಅಂದರೆ ನಾನಾ ವೈಶಿಷ್ಟ್ಯಗಳು, ಅವನಲ್ಲಿರ್ತಕ್ಕಂಥ ಅಪಾರವಾದ ಶಕ್ತಿ, ಇವನ್ನು ಕುರಿತು ತಿಳ್ಕೊಳ್ಬೇಕು ಅನ್ನುವಂಥ ಅಪೇಕ್ಷೆಯನ್ನು ಪುನಃ ವ್ಯಕ್ತಪಡಿಸ್ತಾ ಇದ್ದಾನೆ. ಈಗ ದೇವರ ಬಗ್ಗೆ ಯಾರಾದರೂ ಏನಾದರೂ ಹೇಳ್ತಾ ಇದ್ದರೆ ನಮಗೆ ಕೇಳ್ತಾ ಇರಬೇಕು ಅಂತ ಅನಿಸುತ್ತೆ. ಅಂಥದ್ದು ಭಗವಂತನ ಬಾಯಿಂದಲೇ ಬರುತ್ತೆ ಅಂದರೆ ಅದನ್ನು ಅರ್ಜುನ ಎಷ್ಟು ಕೇಳಿದರೂ ಸಮಾಧಾನ ಇಲ್ಲ, ಅಮೃತವಾಣಿ ನಿಂದು ಅಂಥೇಳಿ ಹೇಳ್ತಾ ಇದ್ದಾನೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.